ಹಾಯ್ ಫ್ರೆಂಡ್ಸ್, ನೀವೆಲ್ಲ ಚೆನ್ನಾಗಿದೆಯಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದೆ. ಇವತ್ತು ಈ ಡಿಸೈನ್ ಬೇಸಿಕ್ಕಾಗಿ ನಿಮ್ಮೆಲ್ಲರಿಗೆ ತೋರಿಸ್ತೀನಿ. ತುಂಬ ಈಸಿಯಾಗಿ ಅಂದರೆ ಪೂರ್ತಿ ಡಿಸೈನ್ ನಾವು ಮಾಡ್ತೀನಿ ಅಲ್ಲ, ಪೂರ್ತಿ ಡಿಸೈನ್ ಇದು ಮಾಡ್ತೀನಿ ಆ್ಯಂಡ್ ನಿಮ್ಮೆಲ್ಲರಿಗೆ ಹೇಳ್ಕೊಡ್ತೀನಿ ಹೆಂಗೆ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್. ಈ ವಿಡಿಯೋದಲ್ಲಿ ನಾನು ಮಾತಾಡ್ಕೊಂಡು ವಿಡಿಯೋ ಡಿಸೈನ್ ಕಂಪ್ಲೀಟ್ ಮಾಡ್ತೀನಿ ಆ್ಯಂಡ್ ಬೇಸಿಕ್ ಡಿಸೈನ್ ನಿಮ್ಮೆಲ್ಲ ಜನನೇ ಮಾಡ್ಬೋದು ಈಸಿಲಿ. ಅದಕ್ಕೆ ನಾನು ನಿಮ್ಮೆಲ್ಲರಿಗೆ ಈ ಡಿಸೈನ್ ಮಾಡಿ ತೋರಿಸ್ತೀನಿ ಆ್ಯಂಡ್ ಹೇಳ್ಕೊಡ್ತೀನಿ. ನೀವು ಎಲ್ಲ ಜನ ಪೂರ್ತಿ ಫಾಲೋ ಮಾಡಿ, ಅರ್ಥ ಮಾಡಿ, ಸಮಥಿಂಗ್ ಮಿಸ್ ಮಾಡಬೇಡ, ಸರಿನಾ? ಎಷ್ಟು ಸ್ವಲ್ಪ ದೊಡ್ಡದ ವೀಡಿಯೋ ಆಗುತ್ತೆ, ಬಟ್ ಮಿಸ್ ಮಾಡಬೇಡ. ಓಕೆ, ನಾನು ಎಲ್ಲ ಏರಿ ನಿಮ್ಮೆಲ್ಲರಿಗೆ ಹೇಳ್ಕೊಡ್ತೀನಿ ಆ್ಯಂಡ್ ಪರ್ಫೆಕ್ಟ್ಲಿ ಅರ್ಥ ಆಗುತ್ತೆ ನಿಮ್ಮೆಲ್ಲರಿಗೆ. ನಾನು ಏನೇನು ಹೇಳ್ತೀನಿ ಅದು ಪರ್ಫೆಕ್ಟ್ ಮೈಂಡಲ್ಲಿ ಆಗಬೇಕು, ಸರಿನಾ? ಆ್ಯಂಡ್ ಅದೇ ಮೆಥಡಲ್ಲಿ ನೀವು ಡಿಸೈನ್ ಮಾಡಿದ್ರೆ ಅಂದರೆ ಪರ್ಫೆಕ್ಟ್ ನಿಮ್ಮ ಕೈಗೆ ಡಿಸೈನ್ ಬರುತ್ತೆ. ಇದು 100% ನಿಮ್ಮ ಕೈ ನೀವು ಮಾಡ್ಬೋದು. ಓಕೆ, ನೋಡಿ ಸ್ಟಾರ್ಟ್ ಮಾಡಿ. ನಾವು ಮೆಷಿನ್ ಸ್ಟಾರ್ಟ್ ಮಾಡ್ತೀನಿ, ನೀವೆಲ್ಲ ಜನ ನೋಡಿ ಆ್ಯಂಡ್ ಅರ್ಥ ಮಾಡ್ಬೋದು. ಓಕೆ, ಈಗ ನಾನು ಏನು ಮಾಡ್ತೀನಿ, ಇದು ಮಾರ್ಕ್ ಐತಲ್ಲ, ಈ ಮಾಡಿ ಡೈರೆಕ್ಟ್ ನಾವು ಡಿಸೈನ್ ಮಾಡಿದೆ ಅಂದರೆ ಏನಾಗುತ್ತೆ ಗೊತ್ತಾ, ಒಂದು ಚಿಕ್ಕದು ಒಂದು ದೊಡ್ಡದು ಆ ಥರ ಆಗುತ್ತೆ ಆ್ಯಂಡ್ ಕೈಗೆ ಸ್ವಲ್ಪ ಪರ್ಫೆಕ್ಟ್ಲಿ ಬರಲ್ಲ. ಅದಕ್ಕೆ ನಾನು ಏನು ಮಾಡಬೇಕು, ಇದು ಪರ್ಫೆಕ್ಟ್ ಮಾರ್ಕ್ ತೊಗೋಬೇಕು. ಫಸ್ಟ್ ಒಂದು ಮಾರ್ಕ್ ಮಾಡಿಬಿಡ್ತೀನಿ, ಸರಿನಾ? ಮಾರ್ಕ್ ನೋಡಿ. ಇದೇ ಮಾರ್ಕ್ ಮಾಡೋಕೆ ಟೈಮ್ ನೀವೆಲ್ಲ ಜನ 2 ನಂಬರ್ ಇಟ್ಕೊಳ್ಳಿ, ಇಲ್ಲಾಂದ್ರೆ 1 ನಂಬರ್ ಇಟ್ಕೊಳ್ಳಿ, ಸರಿನಾ? 1 ನಂಬರ್ ಇದು ನಾನು ಮಾರ್ಕ್ ಮಾಡಿದ್ದೀನಿ. ಇವಾಗ ಇದ್ರ ಮೇಲಿಂದ ನಾವು ದಪ್ಪ ಏಕೆ ಮಾಡಬೇಕು, ಎಷ್ಟು ನಂಬರ್ಗೆ, ಬಟ್ ದಪ್ಪ ಮಾಡೋಕ್ಕೆ ಟೈಮಿಂಗ್ ನಾವು ನಮ್ಮ ಬೇರೆ ಕಂಟ್ರೋಲ್, ನಾವು ಚಿಕ್ಕ ಮಾಡಲ್ಲ ದೊಡ್ಡ ಮಾಡಲ್ಲ, ಒಂದು ಲೆವೆಲಲ್ಲಿ ಹೋಗಬೇಕು. ಒಂದು ಲೆವೆಲ್ ನಾವು ಎಷ್ಟು ನಂಬರ್ಗೆ ಹೋಗ್ತೀವಿ ನೋಡೋಣ, ಸರಿನಾ? ಇದೇ ಪರ್ಫೆಕ್ಟ್ ಐತೆ, ಕರೆಕ್ಟ್. ಇದು ಎಷ್ಟು ನಂಬರ್ ನಾನು ನೋಡ್ತೀನಿ. ಇದು ಬಂತು 4 ನಂಬರ್ ಅಂದರೆ 3.75 ನಂಬರ್ ಇರ್ಬೋದು, 3.75. ಓಕೆ, ಅಲ್ಲ 4. ಈಗ ನಾನು 4 ನಂಬರ್ಗೆ ಇದು ಮಾಡಿದ್ದೀನಿ, ಕರೆಕ್ಟ್. ಇವಾಗ ಇದು ಟೀಚ್ ಮಾಡೋಕ್ಕೆ ಟೈಮ್, ಇಲ್ಲಿ ಕಟಿಂಗ್ ಮಾಡಿದೆ ಅಂದರೆ ಟೀಚ್ ಮಾಡೋಕ್ಕೆ ಟೈಮ್, ಸ್ಟಿಚ್ ಮಾಡೋಕ್ಕೆ ಟೈಮ್, ಕಟಿಂಗ್ ಮಾಡಿದ ಟೀಚ್ ಮಾಡಿ ಉಲ್ಟಾ ಮಾಡೋಕ್ಕೆ ಟೈಮ್ ಇದು ಓಪನ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಅದಕ್ಕೆ ನಾನು ಏನು ಮಾಡಬೇಕು, ಇದ್ರ ಮೇಲೆ ಇನ್ನೊಂದು ಟೀಚ್ ಹೋಗಬೇಕು, ಇದು ಫಾಲೋ ಮಾಡಿ. ಓಕೆ, ಬಟ್ ಇದು ಬಂತು 2 ನಂಬರ್ಗೆ ಮಾಡಬೇಕು. 2 ನಂಬರ್ ಇಲ್ಲ 1 ನಂಬರ್. ಇದು ಆಯಿತು. ಇದು ಪುನಃ ಪಕ್ಕ ಮಾಡಿಬಿಟ್ಟಿದ್ದೀನಿ, ಸರಿನಾ? ಇವಾಗ ನಾವು ಈ ಒಳಗಡೆ ಐತಲ್ಲ, ಈ ರೌಂಡ್, ಈ ಒಳಗಡೆ ಒಂದು ಡಿಸೈನ್ ಆಗಬೇಕು. ಬಟ್ ಇದು ಫಸ್ಟ್ ನಾವು ಒಂದು ರೌಂಡ್ ತೊಗೋಬೇಕು, ಒಂದು ಮೆಜರ್ಮೆಂಟ್. ಓಕೆ, ನಾವು ಸ್ಟೇಟ್ ಒಂದು ಅದೇ 1 ನಂಬರ್ಗೆ ಒಂದು ಸಮಥಿಂಗ್ ಪಿಚ್ ತೊಗೊಂಡು ಹೋಗ್ಬೇಕು, ಮೆಜರ್ಮೆಂಟ್ ಆಗಿದೆ. ಓಕೆ, ಇದು ನಮ್ಮ ಮೆಜರ್ಮೆಂಟ್ ಸಿಕ್ಕಿದೆ. ಇವಾಗ ನಾವು ಬೇರೆ ಕಲರ್ ಹಾಕಿ ಇದು ಫಿಲ್ ಮಾಡಬೇಕು, ಅದು ನಾನು ಹೇಳ್ಕೊಡ್ತೀನಿ. ಓಕೆ, ಇವಾಗ ನಾವು ಇದು ಫಿಲ್ಲಿಂಗ್ ಸ್ಟಿಚ್ ಆಗಬೇಕು, ಫಿಲ್ಲಿಂಗ್ ಸ್ಟಿಚ್. ಇವಾಗ ನಿಮ್ಮ ಮೇಲೆ ಡಿಫ್ರೆನ್ಸ್. ನೀವು 2 ನಂಬರ್, 3 ನಂಬರ್, 4 ನಂಬರ್, 5 ನಂಬರ್, ಯಾವ ನಂಬರ್ಗೆ ಫಿಲ್ ಮಾಡೋಕ್ಕೆ ಈಸಿ ಆಗುತ್ತೆ ನಿಮ್ಮೆಲ್ಲರಿಗೆ, ಆ ನಂಬರಲ್ಲಿ ನೀವು ಫಿಲ್ ಮಾಡ್ಬೋದು, ಸರಿನಾ? ನಿಮ್ಮ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಇದು ನಾವು ಫಿಲ್ಲಿಂಗ್ ಸ್ಟಿಚ್ ಹಾಕ್ತೀನಿ ನೋಡಿ, ಅಲ್ಲಿ ನಿಮ್ಮೆಲ್ಲರಿಗೆ ಅರ್ಥ ಆಗುತ್ತೆ.
ಇದು ಆಯಿತು ಫಿಲ್ಲಿಂಗ್ ಸ್ಟಿಚ್ ಸರಿನಾ. ಫಿಲ್ಲಿಂಗ್ ಸ್ಟಿಚ್ ಆಯಿತು ಕಂಪ್ಲೀಟ್. ಇವಾಗ ನೆಕ್ಸ್ಟ್ ನಾವು ಏನು ಮಾಡಬೇಕು ಅದು ಮುಂಚೆ ಸ್ವಲ್ಪ ಮಾತಾಡ್ತೀನಿ. ಇವಾಗ ತುಂಬ ಜನ ಹೊಸ ಯಾರೋ ನೋಡ್ತಾ ಇದ್ದಾರೆ ಈ ವಿಡಿಯೋ, ಅವ್ರಿಗೆ ನಾನು ಇರ್ತೀನಿ ನಂಬರ್, ಈ ನಂಬರ್ 3ನೇ ನಂಬರ್ ಹಾಕಿ 4 ನಂಬರ್ ಹಾಕಿ, ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ನಂಬರ್ ಏನು ಸರಿ ಯಾಕೆ ನಂಬರ್ ಹೆಂಗೆ ಇರ್ತಾರೆ ಏನು ನಂಬರ್ ನಮ್ಗೆ ಗೊತ್ತಾಗ್ತಿಲ್ಲ. ಒಂದು ತುಂಬ ಹೊಸ ಜನ ಇವಾಗ ಈ ವಿಡಿಯೋ ನೋಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಾಗ್ತಿಲ್ಲ. ಬಟ್ ನಂಬರ್ ಏನೋ ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಐತೆ ನಮ್ಮ ಚಾನಲ್ಲಿ. ಬಟ್ ಆ ವಿಡಿಯೋಗೆ ಲಿಂಕ್ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕ್ಕೊಡ್ತೀನಿ, ಅಲ್ಲಿಂದ ನೋಡಿ ನಿಮಗೆ ನಂಬರ್ ಬಗ್ಗೆ ಗೊತ್ತಾಗುತ್ತೆ. ನಂಬರ್ ಮೇಲೆ ಹಿಂಗೆ ಆಗಬೇಕು, ಕೆಳಗಡೆ ಮೆಷಿನ್ಗೆ ಪೂರ್ತಿ ಮೆಷಿನ್ ಅದರಲ್ಲಿ ನಾವು ತೋರಿಸ್ತೀನಿ, ನಿಮಗೆ ನಂಬರ್ ಎಲ್ಲ ಹೇಳ್ಕೊಡ್ತೀನಿ ನಿಮಗೆ. ಅದು ಅಲ್ಲಿ ಲಿಂಕ್ ನಾನು ಆ ವಿಡಿಯೋಗೆ ಲಿಂಕ್ ಎರಡು ವಿಡಿಯೋ ಐತೆ, ಅದಕ್ಕೆ ಲಿಂಕ್ ನಾವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ಕೊಡ್ತೀನಿ. ಅಲ್ಲಿಂದ ಹೋಗಿ ನೀವು ಎಲ್ಲ ಆ ಲಿಂಕ್ ನೋಡಿ ಆ ವಿಡಿಯೋ ನಿಮಗೆ ನಂಬರ್ ಬಗ್ಗೆ ಆ ಮೆಷಿನ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ, ನಾಲೆಜ್ ಆಗುತ್ತೆ. ಓಕೆನಾ. ಬಟ್ ಇವಾಗ ನೆಕ್ಸ್ಟ್ ಇವಾಗ ಒಂದು ಮನಿ ಆಗಬೇಕು ಸರಿನಾ. ಈ ಸರಿನಾ ಒಂದು ಮನಿ ಆಗಬೇಕು, ಅದು ನಾನು ಹಾಕ್ತೀನಿ, ನೀವು ಎಲ್ಲ ಜನ ನೋಡಿ. ಓಕೆ. ಈಗ ಈ ಮನಿ ಹಾಕೋಕ್ಕೆ ಮುಂಚೆ ಈ ಬಾಲ್ಚೇನ್ ಆ್ಯಂಡ್ ಮನಿ ಇದ್ರ ಹೆಸರು, ಇದು ಹಾಕೋಕ್ಕೆ ಮುಂಚೆ ನಾವು ಒಂದು ಇದ್ರ ಜೊತೆ ಸ್ಟಿಚ್ ಮಾಡಬೇಕು. ಯಾಕಂದರೆ ಇದು ಈ ಕಡೆ ಹಾಕಿರೋ ಹೋಗ್ಬಾರ್ದು. ಓಕೆನಾ. ಈ ಕಡೆ ಹಾಕಿರೋ ಹೋಗ್ಬಾರ್ದು, ಅದಕ್ಕೆ ನಾನು ಇದು ಫಸ್ಟ್ 1-2 ಸ್ಟಿಚ್ ಹಾಕಿದ್ದೀನಿ. ಇವಾಗ ನಾವು ಪರ್ಫೆಕ್ಟ್ ಆಗಿದೆ. ಆಮೇಲೆ ಇದು ಬಂತು 2 ನಂಬರ್ಗೆ ಸರಿನಾ. 2 ನಂಬರ್ಗೆ ನಾವು ಇದು ಅಟ್ಯಾಚ್ ಮಾಡಬೇಕು. ಓಕೆ. ಈಗ ನಾನು ಇಲ್ಲೊಂದು ಡಿಸೈನ್ ಹಾಕಬೇಕು, ಇದೇ ಜೋಡಿದಲ್ಲಿ ಗೋಲ್ಡ್ ಜೋಡಿದಲ್ಲಿ ಸರಿನಾ. ಆ ಡಿಸೈನ್ ಹಾಕೋಕ್ಕೆ ನಾನು ಏನೇನು ಇರ್ತೀನಿ ನಾನು ಕೆಲಸ ಮಾಡ್ತೀನಿ, ನಾವು ಹೇಳ್ಕೊಡ್ತೀನಿ, ಅದು ಪರ್ಫೆಕ್ಟ್ ಅರ್ಥ ಮಾಡಬೇಕು, ನಿಧಾನ ಆರಾಮಕ್ಕೆ ನೋಡಿ. ಓಕೆ. ಈಗ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಒಂದು ಮಾಡಿಸಿದ್ದೀನಿ. ಇವಾಗ ನಾನು ನಿಮ್ಮೆಲ್ಲರಿಗೆ ಹೇಳ್ತೀನಿ, ಪರ್ಫೆಕ್ಟ್ಲಿ ಅರ್ಥ ಮಾಡಿ. ಇದು ನಾವು ಮೇಲೆ ಹೋಗಬೇಕು, ನಂಬರ್ ಮೇಲೆ ಹೋಗಿ ಮೇಲೆ 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 ಈಗ ಡೌನ್ಗೆ ಬರಬೇಕು, ಡೌನ್ ಸರಿನಾ. ಫಸ್ಟ್ 5 ನಂಬರ್ ಮೇಲೆ ಒಂದು 3-4 ನಂಬರ್ ತಕ್ಷಣ ಹೋಗಿದ್ದೀನಿ. 3 ನಂಬರ್ ಆಗಿದ ತಕ್ಷಣ ಹೋಗಿ ಆದಮೇಲೆ ನಾವು ಕೆಳಗಡೆ ಮತ್ತೆ 1 ನಂಬರ್ ಬಂದಿದ್ದೀನಿ. ಮತ್ತು ನಾನು ನಿಧಾನಕ್ಕೆ ಮೇಲೆ ಹೋಗಬೇಕು, ಮೇಲೆ ಹೋಗಿ ಆದಮೇಲೆ ಇದು ಮೇಲೆ ಹಂಗೆ ಇರಬೇಕು, ಆಮೇಲೆ ಕೆಳಗಡೆ ಮತ್ತೆ ಬರಬೇಕು. ಓಕೆ. ಬಂದಿದ್ದೀನಿ ಕೆಳಗಡೆ, ನಂಬರ್ ಕೆಳಗಡೆ ಬಂದಿದ್ದೀನಿ. ಫಸ್ಟು ಇದು ಹಿಂಗೆ ಹಾಕಿ ಆಫ್ ಹೋಗಬೇಕು. ಈಗ ಡೌನ್ ಸರಿನಾ. ಡೌನ್ ಆಫ್ ಡೌನ್ ಆಫ್ ಡೌನ್ ಅರ್ಥ ಆಯಿತು. ಮತ್ತೆ ಡೌನ್. ಈಗ ಫಸ್ಟ್ ನಾನು ಮಾಡಿದ್ದೀನಿ ಸೇಮ್ ಅದೇ ಥರ ಅದೇ ಕಂಡೀಷನಲ್ಲಿ ನಾನು ಇದು ಅಟ್ಯಾಚ್ ಮಾಡಬೇಕು. ಇದು ಆಯಿತು. ಈಗ ನಾನು ಇನ್ನೊಂದು ಡಿಸೈನ್ ಇದ್ರ ಪಕ್ಕದಲ್ಲಿ ಆಗಬೇಕು. ಬಟ್ ಡಿಸೈನ್ ನಾನು ಡೈರೆಕ್ಟ್ಲಿ ಡಿಸೈನ್ ಮಾಡಿದಂದರೆ ನಾನು ಆವಾಗ ಫಸ್ಟ್ ಹೇಳಿದಲ್ಲ, ಇದು ಮಾಡೋಕ್ಕೆ ಟೈಮ್ ಚಿಕ್ಕದು ದೊಡ್ಡದು ಆ ಥರ ಮೆಥಡ್ ಆಗುತ್ತೆ. ಅದಕ್ಕೆ ನಾವು ಸಮಥಿಂಗ್ ಒಂದು ನಂಬರ್ ಇಟ್ಕೊಂಡು ಒಂದು ಮಾರ್ಕ್ ಮಾಡಬೇಕು. ಆಯಿತು. ಮಾರ್ಕ್ ಆಗಿದೆ. ಇವಾಗ ಇದು ನಾವು ಫಿಲ್ ಮಾಡಬೇಕು. ನಂಬರ್ ಬಂತು 2.5 ಇಲ್ಲ 3 ನಂಬರ್ಗೆ ನೀವು ಫಿಲ್ ಮಾಡಬೇಕು. ನಿಮಗೆ ಯಾವುದು ಸ್ಯಾಟಿಸ್ಫೈ ಆಗುತ್ತೆ ಆ ನಂಬರ್ಗೆ ನೀವು ಇಟ್ಕೊಂಡು ಇದು ಫಿಲ್ ಮಾಡಿ.
ಆ್ಯಂಡ್ ಈಗ ನಾವು ಡಿಸೈನ್ ಮಾಡಬೇಕು ಗ್ರೀನ್ ಕಲರಲ್ಲಿ ಲೀಫ್ ಮಾಡಬೇಕು. ಓಕೆ, ಲೀಫ್ ಮಾಡೋಕ್ಕೆ ಟೈಮ್ ನಾನು ಏನೇ ಹೇಳ್ತೀನಿ ಪರ್ಫೆಕ್ಟ್ ಅರ್ಥ ಮಾಡ್ಕೊಳ್ಳಿ. ನಾ ಇಲ್ಲಿಂದ ಹೋಗೋಕ್ಕೆ ಟೈಮಿಂಗ್ ಕೆಳಗಡೆಯಿಂದ 0ಇಂದ ಹೋಗಬೇಕು, ಮೇಲೆ ಬರೋಕ್ಕೆ ಟೈಮಿಂಗ್ ನಾವು ಮೇಲೆ ಹೋಗಬೇಕು. ಬರೋಕ್ಕೆ ಟೈಮ್ 0ಇಂದ ಹೋಗಿ ಮೇಲೆ, ಆಮೇಲೆ ಬರೋಕ್ಕೆ ಟೈಮಿಂಗ್ ಕೆಳಗಡೆ ಬರೋಕ್ಕೆ ಟೈಮಿಂಗ್ ನಾವು ಮೇಲೆ ಅದು ಗಡಿ ಐತಲ್ಲ ಅದು ಮೇಲೆ ಹಾಕಿ ಕೆಳಗಡೆ ಬರಬೇಕು. ಓಕೆ, ನಾವು 0ಇಂದ ಹೋಗಬೇಕು, ಹೋಗಿ ಆದಮೇಲೆ ಬರೋಕ್ಕೆ ಟೈಮಿಂಗ್ ನಾವು ಎಷ್ಟು ನಮಗೆ ನಂಬರ್ ಇದು ಪರ್ಫೆಕ್ಟ್ ಆಗುತ್ತೆ ಅದು 2 ನಂಬರ್ 3 ನಂಬರ್ 2.5 ನಿಮಗೆಲ್ಲ ಗೊತ್ತಾಗುತ್ತೆ. ಮೇಲೆ ಹೋಗಿ ಮತ್ತೆ ಕೆಳಗಡೆ ಡೌನಲ್ಲಿ ಬರಬೇಕು. ನೋಡಿ ನಿಮ್ಮೆಲ್ಲರಿಗೆ ತೋರಿಸ್ತೀನಿ. ಓಕೆ, ಪರ್ಫೆಕ್ಟ್ಲಿ ಅರ್ಥ ಮಾಡಿ ನೋಡಿ. ಈಗ ನಾನು 0ಇಂದ ಮೇಲೆ ಹೋಗಿದ್ದೀನಿ, 0ಇಂದ ಮೇಲೆ ಹೋಗಿದ್ದೀನಿ, ಹೋಗಿ ಆದಮೇಲೆ ಬರೋಕ್ಕೆ ಟೈಮಿಂಗ್ ನಾವು ಮೇಲೆ ಹೋಗ್ತೀನಿ. ಅದು ನಮ್ಮ ಗಡಿ ಐತಲ್ಲ ಅದೇ ಟೈಮಿಂಗ್ ನಂಬರ್ ಅದು ಮತ್ತು ನಾನು ಮೇಲೆ ಹೋಗ್ತೀನಿ. ಸರಿನಾ, ಮೇಲೆ ಹೋಗಿ ಮೇಲೆ ಡೈರೆಕ್ಟ್ ಮೇಲೆ ಹೋಗಿ ಆಮೇಲೆ ಕೆಳಗಡೆ. ಓಕೆ, ಮತ್ತೆ ನೋಡಿ ಮೇಲೆ ಕೆಳಗಡೆ 0ಇಂದ ಮೇಲೆ ಹೋಗಿದ್ದೀನಿ, ಇವಾಗ ಅಪ್ ಡೌನ್. ಓಕೆ, ನಾನು ಇದು ಫೀಲ್ ಮಾಡಬೇಕು, ಇದು ಫೀಲ್ ಮಾಡಬೇಕು. ಅರ್ಥ ಆಯಿತು? ಇನ್ನೊಂದು ಸಲ 0ಇಂದ ಮೇಲೆ ಹೋಗಿದ್ದೀನಿ, ಅಪ್ ಡೌನ್ ಕರೆಕ್ಟ್. ಇನ್ನೊಂದು ತೋರಿಸ್ತೀನಿ ನೋಡಿ, ಅಪ್ ಡೌನ್. ಓಕೆ, ಇದು ಮಾಮೂಲಿ ಇದೆಲ್ಲ ಫೀಲ್ ಮಾಡ್ಬೋದು, ಮಾಮೂಲಿ ಫೀಲಿಂಗ್ ಮಾಡ್ಬೋದು. ಸರಿನಾ, ಫೀಲಿಂಗ್ ಇಷ್ಟು ಕೊಡಬೇಕು. ಆಮೇಲೆ ಮೇಲೆ ಕೆಳಗಡೆ, ಮೇಲೆ ಕೆಳಗಡೆ, ಮೇಲೆ ಕೆಳಗಡೆ, ಮೇಲೆ ಕೆಳಗಡೆ, ಇದು ಮಾಮೂಲಿ. ಇದೇ ಥರ ಪೂರ್ತಿ ಡಿಸೈನ್ ಕಂಟಿನ್ಯೂ ಮಾಡಬೇಕು. ಓಕೆ, ಈಗ ನೀವೆಲ್ಲ ಜನ ಈ ಡಿಸೈನ್ ನೋಡಿದ್ಯಾ? ಕರೆಕ್ಟ್ ಆ್ಯಂಡ್ ಅರ್ಥ ಆಯಿತು? ಅಯ್ಯೋ ನಿಮ್ಮೆಲ್ಲರಿಗೆ ಅರ್ಥ ಆಗಿದೆ. ಸರಿನಾ, ಇವಾಗ ನಾವೊಂದು ಡಿಸೈನ್ ಇಲ್ಲಿ ಹಾಕ್ತೀನಿ. ಈ ಡಿಸೈನ್ ಹಿಂಗೆ ಮಾಡಬೇಕು. ಇದರಲ್ಲಿ ಇದ್ರ ಬಗ್ಗೆ ನಾನು ಆಲ್ರೆಡಿ ವೀಡಿಯೋ ನಮ್ಮ ಚಾನಲ್ಗೆ ಐತೆ. ನಾವು ಸ್ವಲ್ಪ 3 ದಿವಸ 4 ಡೇಸ್ ಮುಂಚೆ ಒಂದು ವೀಡಿಯೋ ಮಾಡಿದ್ದೀನಿ. ಅದರಲ್ಲಿ ನಾನು ಎಲ್ಲ ಹೇಳಿದ್ದೀನಿ ಅದೇ ಡಿಸೈನ್ ಹಿಂಗೆ ಮಾಡಬೇಕು. ಸರಿನಾ, ಆ ವಿಡಿಯೋ ನೋಡಿ ನಿಮ್ಮೆಲ್ಲರಿಗೆ ಅರ್ಥ ಆಗುತ್ತೆ. ಅದು ವಿಡಿಯೋ ಹೆಸರು ಎಂಬ್ರಾಯ್ಡ್ರಿ ಫಾರ್ ಬಿಗಿನರ್ಸ್ 0 to 100 ವಿಡಿಯೋ ಹೆಸರು. ಆ್ಯಂಡ್ ಬೇಕಂದ್ರೆ ನಾವು ಅದಕ್ಕೆ ಲಿಂಕ್ನೇ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನೀವು ಆ ವಿಡಿಯೋನೇ ನೀವೆಲ್ಲ ಜನ ನೋಡಿ ಆ್ಯಂಡ್ ಅರ್ಥ ಆಗುತ್ತೆ ನಿಮ್ಮೆಲ್ಲರಿಗೆ ಹಿಂಗೆ ಮಾಡಬೇಕು. ಸರಿನಾ, ನಾನು ಇದು ಡಿಸೈನ್ ಕಂಟಿನ್ಯೂ ಮಾಡಿಬಿಟ್ಟು ಈ ವಿಡಿಯೋ ಎಂಡ್ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು ಆ್ಯಂಡ್ ಯೂಸ್ಫುಲ್ ವಿಡಿಯೋ ಆಗಿದೆ. ನೀವೆಲ್ಲ ಜನ ಇದೇ ಥರ ಮೆಥಡಲ್ಲಿ ಪರ್ಫೆಕ್ಟ್ಲಿ ಡಿಸೈನ್ ಮಾಡ್ಬೋದು ಆ್ಯಂಡ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸರಿನಾ, ಇವತ್ತು ನಾನು ಈ ವಿಡಿಯೋ ಇವಾಗ ಎಂಡ್ ಮಾಡ್ತೀನಿ. ನೀವೆಲ್ಲ ಜನ ನೋಡಿ.